ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪ್ರೇಮ ದೇವತೆ ಮಗ ಫಾರಿನ್ನಲ್ಲಿ ಹೋಗಿ ದೊಡ್ಡ ಹುದ್ದೆಯಲ್ಲಿದ್ದಾನೆ. ತುಂಬ ಶ್ರೀಮಂತರು ಇವರು. ತನ್ನ ಮಗನಿಗೆ ಚೆನ್ನಾಗಿ ಓದಿರುವ ಹಾಗೂ ಶ್ರೀಮಂತದ ಮನೆ ಹುಡುಗಿಯ ಜೊತೆ ಮದುವೆ ಮಾಡಿಸಬೇಕೆಂದು ಸ್ವರೂಪ್ ಅಮ್ಮನಿಗೆ ತುಂಬ ಆಸೆ ಇತ್ತು. ಆದರೆ ಸ್ವರೂಪ್ ಹಳ್ಳಿ ಹುಡುಗಿಯನ್ನು ಇಷ್ಟಪಟ್ಟು ಮದುವೆ ಆಗುತ್ತಾನೆ. ಮಗ ಈ ರೀತಿ ಮದುವೆಯಾಗಿದ್ದು ಅವರ ಅಮ್ಮನಿಗೆ ಸ್ವಲ್ಪವೂ ಇಷ್ಟವಿರುವುದಿಲ್ಲ. ಸೌಮ್ಯಾಳನ್ನು ತನ್ನ ಸೊಸೆಯಾಗಿ ಅವರು ಒಪ್ಪಲಿಲ್ಲ. ಹೇಗೆ ಅವರ ಅತ್ತೆಯ ಮನಸ್ಸನ್ನು ಸೌಮ್ಯ ಗೆಲ್ಲುತ್ತಾಳೆ? ಅವರ ಅತ್ತೆ ಸೌಮ್ಯಾಳನ್ನು ತನ್ನ ಸೊಸೆಯನ್ನಾಗಿ ಒಪ್ಪಿಕೊಳ್ಳುತ್ತಾರಾ? ಬನ್ನಿ ನೋಡೋಣ. ಸ್ವರೂಪ್, ಏನು ನೀನು ಅಮೇರಿಕಾದಲ್ಲಿ ಮಾಸ್ಟರ್ಸ್ ಮಾಡಿ ದೊಡ್ಡ MNC ಕಂಪನಿಯಲ್ಲಿ ಲಕ್ಷ ಸಂಬಳ ಎಣಿಸುತ್ತಾ ಇರುವವನು ಹೋಗಿ ಹೋಗಿ ಕೇವಲ BA ಮಾಡಿದ ಹಳ್ಳಿ ಹುಡುಗಿಯನ್ನು ಮದುವೆ ಆಗುತ್ತಾ ಇದ್ದೀಯಾ? ನಿನ್ನ ರೂಪಕ್ಕೆ, ನಿನ್ನ ಓದಿಗೆ, ನಿನ್ನ ಕೆಲಸಕ್ಕೆ ಸಾಲು ಸಾಲಾಗಿ ಹುಡುಗಿಯರು ನಿನ್ನ ಹಿಂದೆ ಬಿದ್ದಿರುವಾಗ ಹೋಗಿ ಹೋಗಿ ಅವಳನ್ನು ಮದುವೆ ಆಗುತ್ತಾ ಇದ್ದೀಯಾ? ಏನು ಹೇಳಬೇಕು ನಿನಗೆ ಎಂದನು ಸ್ವರೂಪ್ನ ಪ್ರಾಣ ಗೆಳೆಯ ರಾಜು. ಅದನ್ನೇ ನಾನು ಹೇಳ್ತಾ ಇರೋದು ರಾಜು ಇವನಿಗೆ. ಯಾಕಾದರೂ ಇವನ ಚಿಕ್ಕಪ್ಪನ ಮಗಳ ನಾದಿನಿ ಮದುವೆಗೆ ಹಳ್ಳಿಗೆ ಕರೆದುಕೊಂಡು ಹೋದನೋ ಎಂದು ಅನಿಸ್ತಾ ಇದೆ. ಅಲ್ಲಿ ಈ ಹುಡುಗಿಯನ್ನು ನೋಡಿದಾಗನಿಂದ ಮದುವೆ ಆದರೆ ಅವಳನ್ನೇ ಎಂದು ಹಠ ಹಿಡಿದು ಕುಳಿತಿದ್ದಾನೆ. ಇವನಿಗೆ ಯಾರು ಬುದ್ಧಿ ಹೇಳುತ್ತಾರೆ ಹೇಳೋ? ಆ ಹುಡುಗಿಯು ಇವನ ಚಿಕ್ಕಪ್ಪನ ಮಗಳ ಸಂಬಂಧಿ. ಹಾಗಾಗಿ ಅಪ್ಪ ಮಗ ಸೇರಿ ಅವಳ ಮುಖಾಂತರ ನನ್ನನ್ನು ಬಿಟ್ಟು ಹೆಣ್ಣು ನೋಡುವ ಶಾಸ್ತ್ರವನ್ನು ಮುಗಿಸಿಕೊಂಡು ಬಂದಿದ್ದಾರೆ. ನನ್ನ ಒಂದು ಮಾತು ಕೇಳದೆ ಎಲ್ಲ ಒಪ್ಪಿಗೆ ನೀಡಿ ಬಂದಿದ್ದಾರೆ ಎಂದು ಸ್ವರೂಪಮ್ಮ ಹೇಳಿದಾಗ ರಾಜುಗೆ ಏನು ಹೇಳಬೇಕು ಎಂದೇ ತಿಳಿಯಲಿಲ್ಲ. ಏನು ನೋಡಿ ಅವಳನ್ನು ಮೆಚ್ಚಿದನೋ ಅರ್ಥವೇ ಆಗುತ್ತಾ ಇಲ್ಲ. ಇವನು 6 ಅಡಿ, ಆ ಹುಡುಗಿ 5 ಅಡಿ ಇದ್ದಾಳೆ ಅಷ್ಟೇ. ಅವಳ ರೂಪ ನೋಡಿ ಮಾರು ಹೋಗಿದ್ದಾನೆ. ಏನು ಹೇಳಬೇಕು ನನಗಂತೂ ತಿಳಿಯುತ್ತಾ ಇಲ್ಲ. ನೀನಾದರೂ ಬುದ್ಧಿ ಹೇಳ್ತೀಯಾ ಎಂದು ನಿನ್ನನ್ನು ಕರೆಸಿದೆ ರಾಜು ಎಂದು ಸ್ವರೂಪ್ನ ಅಮ್ಮ ಹೇಳಿದರು. ಇಲ್ಲ ಆಂಟಿ, ಇವನು ಯಾರ ಮಾತನ್ನು ಈಗ ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಇಷ್ಟು ದಿನ ಮದುವೆ ಬೇಡ ಅನ್ನುತ್ತಾ ಇದ್ದವನು ಕೊನೆಗೂ ಮದುವೆಗೆ ಒಪ್ಪಿದ್ದಾನೆ. ಅವನ ಆಸೆಯಂತೆ ಮದುವೆ ಮಾಡಿಬಿಡಿ ಆಂಟಿ, ಅದೊಂದೇ ದಾರಿ ಎಂದ ರಾಜು. ನೀವೇ ನೋಡುತ್ತಾ ಇರಿ ನನ್ನ ಆಯ್ಕೆ ಎಷ್ಟೊಂದು ಸರಿಯಾಗಿ ಇದೆ ಎಂದು. ಅವಳು ಎಲ್ಲರಿಗಿಂತ ಭಿನ್ನ ಅಮ್ಮ. ಕುಳ್ಳ ಆದರೆ ಏನಾಯಿತು? ನನ್ನ ಜೊತೆ ಬರುವಾಗ ಹೈ ಹೀಲ್ಸ್ ಹಾಕಲು ಹೇಳುತ್ತೇನೆ ನಿನ್ನ ಸಮಾಧಾನಕ್ಕೆ. ನನಗೇನು ಎತ್ತರ ಕುಳ್ಳ ಎಂದು ಅನಿಸುವುದಿಲ್ಲ. ಮದುವೆ ಆದ ಮೇಲೆ ಅವಳಿಗೆ ಇಷ್ಟ ಇದ್ದರೆ ಉನ್ನತ ವ್ಯಾಸಂಗ ಮಾಡಿಸಿದರೆ ಆಯಿತು. ಮುಖ್ಯವಾಗಿ ಇಬ್ಬರೂ ಒಬ್ಬರನ್ನೊಬ್ಬರು ಮೆಚ್ಚಿದ್ದೇವೆ. ಅವಳ ಗುಣ ನನಗೆ ಮೆಚ್ಚುಗೆ ಆಗಿದೆ, ಅದು ಮುಖ್ಯ ಅಷ್ಟೇ. ಅದರ ಮುಂದೆ ಉಳಿದಿದ್ದೆಲ್ಲ ನಗಣ್ಯ. ಅವಳು ನನ್ನ ಪ್ರೇಮ ದೇವತೆ. ನೋಡುತ್ತಾ ಇರೋ, ನೀನೇ ಒಂದು ದಿನ ಹೇಳುವೆ ಅಮ್ಮ ನನ್ನ ಆಯ್ಕೆ ಸರಿಯಾಗಿದೆ ಎಂದು ಎಂದ ಸ್ವರೂಪ್. ಏನೋ ಅಪ್ಪ, ಇಷ್ಟು ದಿನ ಮದುವೆ ಆಗು ಎಂದು ಒತ್ತಾಯ ಮಾಡಿ ಮಾಡಿ ಸಾಕಾಗಿತ್ತು ನನಗೆ. ಕೊನೆಗೂ ಮಗ ಮದುವೆಗೆ ಒಪ್ಪಿಗೆ ಕೊಟ್ಟ ಎಂದುಕೊಂಡರೆ ಸರಿಯಾದ ಆಯ್ಕೆ ಮಾಡಲಿಲ್ಲ ಎಂದು ಅನಿಸುತ್ತಾ ಇದೆ. ಇನ್ನು ನಿನ್ನ ಇಷ್ಟದ ಮುಂದೆ ಮತ್ತೇನೂ ಇಲ್ಲ. ಆಗಲಿ ನಿನ್ನ ಹಾಗೂ ಸೌಮ್ಯ ಮದುವೆ ನಿನ್ನ ಇಷ್ಟದಂತೆ ಎಂದರು. ಅವರ ಒಪ್ಪಿಗೆ ಮೇರೆಗೆ ಕೆಲವೇ ದಿನದಲ್ಲಿ ಸ್ವರೂಪ್ ಮತ್ತು ಸೌಮ್ಯ ಮದುವೆ ನಡೆಯಿತು. ಇಬ್ಬರ ಮೊದಲ ರಾತ್ರಿ, ಮೊದಲ ಬಾರಿ ಇಬ್ಬರಿಗೂ ಸಿಕ್ಕ ಏಕಾಂತ. ಹೆಣ್ಣು ನೋಡಲು ಹೋದಾಗ ಸೌಮ್ಯ, ನಾನು ನಿನಗೆ ಒಪ್ಪಿಗೆ ಎಂದು ಕೇಳಿದಾಗ ನನ್ನ ಅಪ್ಪ ಅಮ್ಮ ಒಪ್ಪಿದರೆ ನನಗೂ ಒಪ್ಪಿಗೆ ಎಂದು ಹೇಳಿದ್ದು ಬಿಟ್ಟರೆ ಮತ್ತೆ ಇಬ್ಬರ ನಡುವೆ ಏಕಾಂತದಲ್ಲಿ ಮಾತು ನಡೆದೇ ಇರಲಿಲ್ಲ. ನಾಚುತ್ತಾ ಹಾಲು ಹಿಡಿದು ತನ್ನ ಕಣ್ಣು ಎದುರು ಬಂದ ತನ್ನ ಮನದಣ್ಣೆ ಅಂದವನ್ನೇ ಕಣ್ಣು ತುಂಬಿಕೊಳ್ಳುತ್ತಾ ಕುಳಿತವನಿಗೆ ಅವಳು ತನ್ನ ಎದುರು ಹಾಲಿನ ಲೋಟ ಹಿಡಿದು ನಿಂತಾಗ ತಾನು ಸ್ವಲ್ಪ ಕುಡಿದು ಉಳಿದದ್ದು ಅವಳಿಗೆ ನೀಡಿದೆ. ಇನ್ನೂ ತಲೆ ತಗ್ಗಿಸಿ ನಿಂತ ಅವಳನ್ನು ನೋಡುತ್ತಾ ಅವಳ ನಡುಗುವ ಕೈ ಹಿಡಿದು ಮಂಚದ ಮೇಲೆ ಕೂರಿಸಿ, ಸೌಮ್ಯ, ಯಾಕೆ ಅಷ್ಟೊಂದು ಹೆದರುತ್ತಾ ಇದ್ದೀಯಾ? ಅಂದು ಮದುವೆ ಮನೆಯಲ್ಲಿ ಎಷ್ಟೊಂದು ಧೈರ್ಯದಿಂದ ಮಾತನಾಡುತ್ತಾ ಚೂಟಿಯಾಗಿ ಓಡಾಡಿಕೊಂಡು ಇದ್ದ ನೀನು ಇಷ್ಟೊಂದು ಹೆದರುತ್ತಾ ಇರುವುದು ಏಕೆ? ನನ್ನ ಕಂಡರೆ ಭಯನಾ ಎಂದವನ ಪ್ರಶ್ನೆಗೆ ನಿಧಾನವಾಗಿ ತಲೆ ಎತ್ತಿ ಮೊದಲ ಬಾರಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳುವಿರಾ ಎಂದಳು ಮುದ್ದಾಗಿ. ಕಣ್ಣಲ್ಲೇ ಏನು ಕೇಳು ಎಂದವನಿಗೆ, ಅಮೇರಿಕಾದಲ್ಲಿ ಓದಿದ ನೀವು ನಿಜವಾಗಿಯೂ ನನ್ನನ್ನು ಇಷ್ಟಪಟ್ಟು ಮದುವೆ ಆಗಿದ್ದ? ನಿಮಗೆ ಮದುವೆಗೆ ಮುಂಚೆ ತುಂಬ ಜನ ಹುಡುಗಿಯರ ಸಹವಾಸ ಇತ್ತಂತೆ, ಹೌದಾ? ನನ್ನಲ್ಲಿ ಏನು ನೋಡಿ ಮದುವೆ ಆದಿರಿ? ನಾನು ನಿಮ್ಮ ವಿದ್ಯೆಗೆ, ನಿಮ್ಮ ಎತ್ತರಕ್ಕೆ, ನಿನ್ನ ಸಿರಿವಂತಿಕೆ ಯಾವುದರಲ್ಲೂ ಸರಿಯಾದ ಜೋಡಿ ಅಲ್ಲ. ಆದರೂ ನನ್ನನ್ನು ಯಾಕೆ ಮದುವೆ ಆಗಿದ್ದು ಎಂದು ಮುಗ್ಧವಾಗಿ ಪ್ರಶ್ನಿಸುತ್ತಾ ಇದ್ದವಳನ್ನು ಬಾಚಿ ತಬ್ಬಿ ಹಿಡಿದು ಅವಳ ಹಣೆಗೆ ಮುತ್ತನ್ನು ನೀಡುತ್ತಾ, ನಿನ್ನ ಈ ಮುಗ್ಧ ಮನಸ್ಸಿಗೆ ನಾನು ಸೋತಿದ್ದೋ. 4 ಜನರಲ್ಲಿ ನೀನು ಭಿನ್ನ ವ್ಯಕ್ತಿತ್ವದ ಹುಡುಗಿ ಸೌಮ್ಯ.
ಕ್ಷಣ ಮಾತ್ರದಲ್ಲಿ ನನ್ನ ಮನಸೆಳೆದ ಸುಂದರಿ, ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರಿಸುತ್ತೇನೆ ಎನ್ನುತ್ತಾ ನಾನು ನಿನ್ನನ್ನು ಮೊದಲ ಬಾರಿ ನೋಡಿದ್ದು ಮದುವೆ ಮನೆಯಲ್ಲಿ. ಎಲ್ಲ ಕಡೆ ಓಡಾಡುತ್ತಾ ಚುರುಕಾಗಿ ಕೆಲಸ ಮಾಡಿಕೊಂಡು ತಿರುಗುತ್ತಿದ್ದ ನಿನ್ನ ಕಡೆಗೆ ನನ್ನ ಕಣ್ಣುಗಳು ನೆಟ್ಟಿದವು. ಅಂದು ನೀನು ಆಡುತ್ತಾ ಬಿದ್ದ ಯಾರದೋ ಮಗುವನ್ನು ಎತ್ತಿಕೊಂಡು ಒಬ್ಬ ತಾಯಿಯಂತೆ ಸಮಾಧಾನ ಮಾಡಿದ ರೀತಿಗೆ ನನ್ನ ಮಗುವಿನ ತಾಯಿ ಆಗಲು ನೀನೇ ಸರಿಯಾದವಳು ಎಂದು ಮನಸ್ಸಿಗೆ ಅನಿಸಿತು. ನಮ್ಮ ಕಡೆಯ ವಯಸ್ಸಾದ ನೆಂಟರು ಕಾಲು ನೋವು ಎಂದು ಒದ್ದಾಡುತ್ತಾ ಇದ್ದಾಗ ನೀನು ಹುಟ್ಟ ನಿನ್ನ ರೇಷ್ಮೆ ಸೀರೆಯನ್ನು ಲೆಕ್ಕಿಸದೆ ಕಲ್ಯಾಣ ಮಂಟಪದಲ್ಲಿ ಅವರ ಕಾಲಿಗೆ ನೋವಿನ ಎಣ್ಣೆಯನ್ನು ತಂದು ಅವರ ಕಾಲನ್ನು ನಿನ್ನ ಮೈ ಮೇಲೆ ಇಟ್ಟುಕೊಂಡು ಎಣ್ಣೆ ಹಚ್ಚಿದಾಗ ನಿನ್ನ ಆ ನಿಸ್ವಾರ್ಥ ಸೇವೆ ನೋಡಿ ನನ್ನ ಅಮ್ಮನಿಗೆ ಸರಿಯಾದ ಸೊಸೆ ನೀನೇ ಎಂದು ನಿರ್ಧರಿಸಿದೆ. ಇನ್ನು ಕೊನೆಯದಾಗಿ ಹಲವು ಬಾರಿ ನಿನ್ನ ಹತ್ತಿರ ನೀರು, ಕಾಫಿ, ಜ್ಯೂಸ್ ಎಂದು ಕೇಳಿ ಕೇಳಿ ತರಿಸಿಕೊಂಡು ಕುಡಿಯುತ್ತಾ ನಿನ್ನನ್ನು ರೇಗಿಸುತ್ತಾ ಇದ್ದ ನನ್ನ ಎಲ್ಲ ತರಳೆಗಳನ್ನು ಸಹಿಸಿಕೊಂಡು ತಾಳ್ಮೆಯಿಂದ ನನ್ನ ಸೇವೆ ಮಾಡುತ್ತಾ ಇದ್ದ ನಿನ್ನಂಥ ಹುಡುಗಿಯೇ ನನ್ನ ಹೆಂಡತಿ ಆಗಲು ಯೋಗ್ಯಳು ಎಂದು ಅನಿಸಿತು. ಮದುವೆ ಬೇಡ ಎನ್ನುತ್ತಾ ಇದ್ದ ನನ್ನಂಥವನ ಮನದಲ್ಲೂ ಪ್ರೀತಿಯ ಬೀಜವನ್ನು ಬಿತ್ತಿದೆ ನೀನು. ನಾನು ಮನಸಾರೆ ಇಷ್ಟಪಟ್ಟ ಮೊದಲ ಹಾಗೂ ಕೊನೆಯ ಹುಡುಗಿ ನೀನೇ ಕಣೆ. ನೀನು ನನ್ನ ಪ್ರೇಮ ದೇವತೆ. ಇನ್ನು ನಿನ್ನ ಎರಡನೇ ಪ್ರಶ್ನೆಗೆ, ವಿದೇಶದಲ್ಲಿ ಓದಿರುವ ನನಗೆ ಗೆಳೆಯರು ಗೆಳತಿಯರೂ ಇದ್ದಾರೆ. ಆದರೆ ಅವರೆಲ್ಲರ ಜೊತೆ ಇರುವುದು ನಿಷ್ಕಲ್ಮಶ ಸ್ನೇಹ ಮಾತ್ರ. ನೀನು ಅಂದುಕೊಂಡ ಹಾಗೆ ಬೇರೇನೂ ಇಲ್ಲ. ನಾನಿನ್ನೂ ಶುದ್ಧ ಬ್ರಹ್ಮಚಾರಿ. ಹಾಗೆ ವಿದೇಶದಲ್ಲಿ ಇದ್ದು ಬಂದಿದ್ದರೋ ಯಾವುದೇ ಕೆಟ್ಟಭ್ಯಾಸ ಇಲ್ಲದ ಸೀದಾ ಸಾದಾ ಹುಡುಗ. ನೀನು ಇಂದು ಒಪ್ಪಿಗೆ ಕೊಟ್ಟರೆ ನನ್ನ ಬ್ರಹ್ಮಚಾರಿಯಿಂದ ಸಂಸಾರಿ ಆಗುವೆ ಎನ್ನುತ್ತಾ ಅವಳನ್ನೇ ತುಂಟ ಕಣ್ಣುಗಳಿಂದ ನೋಡಿದ. ಅವಳು ಅದಾಗಲೇ ನಾಚಿ ನೀರಾಗಿದ್ದಳು. ನನ್ನ ಅಪ್ಪ ಅಮ್ಮನಿಗೆ ತಕ್ಕ ಸೊಸೆಯಾಗಿ, ನನ್ನ ಮುದ್ದಿನ ಮಡದಿಯಾಗಿ ಈ ಮನೆಯನ್ನು ಚೆನ್ನಾಗಿ ನಿಭಾಯಿಸುವೆ ಎಂದು ನನಗೆ ನಂಬಿಕೆ ಇದೆ ಸೌಮ್ಯ. ಇನ್ನೇನಾದರೂ ಪ್ರಶ್ನೆ ಇದೆಯೇ? ಕೇಳು ಈಗಲೇ. ನಿನ್ನ ಸಂಶಯವನ್ನು ನಿವಾರಿಸುತ್ತೇನೆ ಎಂದವನ ಕೈ ಹಿಡಿದು, ದಯವಿಟ್ಟು ಕ್ಷಮಿಸಿ, ನಿಮ್ಮ ಮನಸ್ಸಿಗೆ ನೋವಾದರೆ. ನನ್ನ ಗೆಳತಿ ಹೇಳುತ್ತಾ ಇದ್ದಳು, ಅಷ್ಟು ಓದಿದ ಹುಡುಗ ಹಳ್ಳಿ ಗುಗ್ಗು ಆದ ನಿನ್ನನ್ನು ಹೇಗೆ ಮದುವೆ ಆಗುತ್ತಾ ಇದ್ದಾನೆ? ಏನೋ ಮೋಸ ಇರಬೇಕು ಎಂದು. ಹಾಗಾಗಿ ಇಷ್ಟೆಲ್ಲ ಕೇಳಿದೆ. ನನ್ನ ಬಗ್ಗೆ ತಪ್ಪು ತಿಳಿಯಬೇಡಿ ಎಂದಳು ಅಳುತ್ತಾ. ಅವಳ ಕಣ್ಣೀರನ್ನು ಒರೆಸುತ್ತಾ, ಹುಚ್ಚಿ, ಇದರಲ್ಲಿ ತಪ್ಪು ತಿಳಿಯುವುದು ಏನಿದೆ? ನಾವಿಬ್ಬರೂ ಕಷ್ಟದಲ್ಲಿ ಹಾಗೂ ಸುಖದಲ್ಲಿ ಜೊತೆಯಾಗಿ ನಮ್ಮ ಜೀವನವನ್ನು ಸಾಗಿಸುತ್ತೇವೆ ಎಂದು ಪ್ರಮಾಣ ಮಾಡಿ ಮದುವೆಯಾಗಿದ್ದೇವೆ. ನಿನ್ನಿಂದ ಏನೊಂದು ಮುಚ್ಚಿಡುವ ಉದ್ದೇಶ ನನ್ನಲ್ಲಿ ಇಲ್ಲ ಎಂದ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸುತ್ತಾ. ತನ್ನ ಸಂಶಯವೆಲ್ಲ ನಿವಾರಣೆಯಾದ ಮೇಲೆ ಅವಳ ಮನ ತಿಳಿಯಾಗಿತ್ತು. ಸಂತೋಷದಿಂದ ಅವನ ಬಾಹುಗಳಲ್ಲಿ ಕರಗಿ ಹೋದಳು. ಸ್ವರೂಪಮ್ಮನಿಗೆ ಇನ್ನೂ ಸೌಮ್ಯ ತನ್ನ ಮಗನಿಗೆ ಸರಿಯಾದ ಹೆಂಡತಿ ಅಲ್ಲ ಎಂದೇ ಅನಿಸುತ್ತಾ ಇತ್ತು. ಆದರೆ ದಿನ ಕಳೆದಂತೆ ಅವಳ ಕೆಲಸ, ಅವಳ ಮಾತು ಎಲ್ಲದರಿಂದ ಪ್ರಭಾವಿತರಾದರು. ಆದರೂ ಅವಳನ್ನು ಪೂರ್ಣ ಮನದಿಂದ ಸೊಸೆ ಎಂದು ಒಪ್ಪಲು ಮನಸ್ಸು ಸಿದ್ಧವಾಗಿರಲಿಲ್ಲ. ಸ್ವರೂಪ್ಗೆ ಅಮ್ಮ ಸೌಮ್ಯಾಳನ್ನು ಮನಸಾರೆ ಸೊಸೆ ಎಂದು ಒಪ್ಪಿಕೊಂಡಿಲ್ಲ ಎಂದು ಬೇಸರವಿತ್ತು. ಆಗ ಸೌಮ್ಯಾಳೆ ಸ್ವರೂಪ್ಗೆ ಸಮಾಧಾನಿಸಿ, ಒಂದಲ್ಲ ಒಂದು ದಿನ ಅತ್ತೆ ನನ್ನನ್ನು ತಮ್ಮ ಸೊಸೆ ಎಂದು ಒಪ್ಪಿಕೊಳ್ಳುತ್ತಾರೆ, ನೀವೇನೂ ಚಿಂತೆ ಮಾಡಬೇಡಿ ಎನ್ನುತ್ತಿದ್ದಳು. ಅದೊಂದು ದಿನ ಮಾರ್ಕೆಟ್ಗೆ ಹೋದ ಸ್ವರೂಪ್ ಅಮ್ಮನಿಗೆ ಕಾರೊಂದು ಡಿಕ್ಕಿ ಹೊಡೆದು ಹೋದಾಗ ಪ್ರಜ್ಞೆ ತಪ್ಪಿದವರನ್ನು ಯಾರೋ ಆಸ್ಪತ್ರೆಗೆ ಸೇರಿಸಿದ್ದರೋ. ಬಲಗಾಲು, ಕೈ ಹಾಗೂ ತಲೆಗೆ ಏಟಾಗಿತ್ತು. 10 ದಿನದ ನಂತರ ಆಸ್ಪತ್ರೆಯಲ್ಲಿ ಇದ್ದವರನ್ನು ಮನೆಗೆ ಕರೆದುಕೊಂಡು ಬಂದರು. ಸೌಮ್ಯ ಅತ್ತೆಯ ಪರಿಸ್ಥಿತಿಗೆ ತುಂಬ ನೊಂದುಕೊಂಡಿದ್ದಳು. ಹಗಲು ರಾತ್ರಿ ಅವರ ಜೊತೆಯಲ್ಲೇ ಇದ್ದು ಅವರ ಸೇವೆ ಮಾಡಿದಳು. ಮೊದಲ ದೀಪಾವಳಿ ಮದುಮಕ್ಕಳು ತವರಿಗೆ ಬನ್ನಿ ಎಂದು ಅಮ್ಮನ ಮನೆಯಲ್ಲಿ ಕರೆದಿದ್ದರೋ ಅತ್ತೆ ಚೇತರಿಕೆ ಕಾಣುವವರಿಗೋ ತನಗೆ ಯಾವ ಹಬ್ಬವೂ ಬೇಡ ಎಂದು ತವರಿಗೂ ಹೋಗಿರಲಿಲ್ಲ. ಹಗಲು ರಾತ್ರಿ ಏನೊಂದು ಬೇಸರ ತೋರದೆ ತಮ್ಮ ಎಲ್ಲ ಕೆಲಸವನ್ನು ನಿಸ್ವಾರ್ಥ ಮನೋಭಾವದಿಂದ ಮಾಡುತ್ತಾ ಇದ್ದ ತಮ್ಮ ಸೊಸೆಯನ್ನು ನೋಡಿ ಸ್ವರೂಪ್ ಅಮ್ಮನ ಕಣ್ಣು ತೆರೆದಿತ್ತು. ತನ್ನ ಮಗನ ಆಯ್ಕೆಗೆ ಮನದಲ್ಲೇ ಮೆಚ್ಚುಗೆ ಸೂಸಿದರು. ತಾವು ಹುಡುಕಿದರೂ ಇಂತಹ ಸೊಸೆ ಖಂಡಿತ ತಮಗೆ ದೊರೆಯುತ್ತಿರಲಿಲ್ಲ. ಇವಳು ನಿಜವಾಗಿ ಎಲ್ಲರಿಗಿಂತ ವಿಭಿನ್ನ, ಅಪರೂಪದ ರತ್ನ ಎಂದುಕೊಂಡರು. ಕೆಲವೇ ದಿನದಲ್ಲಿ ಸೌಮ್ಯಾಳ ಆರೈಕೆಯಿಂದ ಸಂಪೂರ್ಣ ಚೇತರಿಕೆ ಕಂಡರು. ಅದೊಂದು ದಿನ ಸ್ವರೂಪ್ ಆಫೀಸ್ನಿಂದ ಮನೆಗೆ ಬರುವಾಗ ಅತ್ತೆ ಸೊಸೆ ಜೋರಾಗಿ ನಗುತ್ತಾ ಮಾತನಾಡುತ್ತಾ ಕುಳಿತಿದ್ದನ್ನು ನೋಡಿ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ. ಅಮ್ಮನ ಕಡೆ ನೋಡಿದವನಿಗೆ, ಕಂಗ್ರಾಟ್ಸ್ ಕಣು ಸ್ವರೂಪ್, ನನ್ನನ್ನು ಇಷ್ಟು ಬೇಗ ಅಜ್ಜಿಯಾಗಿ ಪ್ರಮೋಟ್ ಮಾಡುತ್ತಾ ಇರುವುದಕ್ಕೆ ಎಂದು ಹೇಳಿದಾಗ ಸೌಮ್ಯ ಕಡೆ ನೋಡಿದನು. ಅವಳು ಹೌದು ಎಂದು ನಾಚುತ್ತಾ ತಲೆ ತಗ್ಗಿಸಿದಳು.
ಅವನು ಖುಷಿಯಲ್ಲಿ ಥ್ಯಾಂಕ್ಸ್ ಬಂಗಾರ ಎನ್ನುತ್ತಾ ಅವಳ ಕೆನ್ನೆಗೆ ಮುತ್ತು ಕೊಟ್ಟನು. ರೀ, ಏನು ಮಾಡ್ತಾ ಇದ್ದೀರಾ ಅತ್ತೆ ಎಂದಾಗ, ಹೋ ಸಾರಿ ಅಮ್ಮ, ಅದು ನಾನು ಅಮ್ಮ ಎಂದು ಏನೋ ಹೇಳಲು ಹೊರಟವನಿಗೆ, ನಿನ್ನ ಬಂಗಾರ ನಿಜವಾಗಿಯೂ ಅಪ್ಪಟ ಬಂಗಾರ ಕಣೋ. ನಾನು ಹುಡುಕಿದರೂ ಇಂತಹ ಸೊಸೆ ನನಗೆ ಸಿಗುತ್ತಾ ಇರಲಿಲ್ಲ. ಇನ್ನು ನಿಮಗೆ ತೊಂದರೆ ಮಾಡುವುದಿಲ್ಲ. ನಾನೀಗಲೇ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಬರುವೆ. ಸಿಹಿ ಸುದ್ದಿ ನೀಡಿದ್ದಕ್ಕೆ ನೀವು ಮುಂದುವರಿಸಿ. ಹಾಗೆ ನನ್ನ ಸೊಸೆ ಜೋಪಾನ ಕಣೋ. ಈಗ ಅವಳು ಒಬ್ಬಳೇ ಅಲ್ಲ, ಇಬ್ಬರು ಎಂದ ಅಮ್ಮನ ಮಾತಿಗೆ ನಗುತ್ತಾ ತಲೆಯಾಡಿಸಿದ ಸ್ವರೂಪ್. ಕೊನೆಗೂ ಸೌಮ್ಯಳನ್ನು ತನ್ನ ಸೊಸೆ ಎಂದು ಅಮ್ಮ ಮನಸಾರೆ ಒಪ್ಪಿದ್ದನ್ನು ನೋಡಿ ದೇವರಿಗೆ ಮನದಲ್ಲೇ ಧನ್ಯವಾದ ಹೇಳಿದನು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.